ಇಂಥ ಊರಿಗೆ ಮೊದಲೇ ಹೇಳಿದ್ರು ಸರ್. ಏನು ಹೇಳಿದ್ರು ಅಂದ್ರೆ ನಮ್ಮ ಊರಲ್ಲಿ ಒಂದು ಶ್ರೀಮಂತಿಕೆ ಇದ್ದಾಗ ಮಾತ್ರ ಬ್ರಾಂಚ್ ಬರ್ಲಾಕ ಒಂದು ಕಾರಣ ಇರ್ತದೆ. ಸುಮ್ಮನೆ ಎಲ್ಲ ಹಳ್ಳಿ ಕೊಟ್ಟಿಲ್ಲ, ಹಳ್ಳಿಗಿಲ್ಲ, ಬೆರಳಿಗಿಲ್ಲ, ಹರಳಿಗಿಲ್ಲ, ಯಾಕೆ ಕೊಟ್ಟಿಲ್ಲ ಅದು ನಾವು ತಿಳ್ಕೊಬೇಕು. ಬೆಳೆಸಿ ಉಳಿಸಿ ಮಾಡುವಂಥ ಜವಾಬ್ದಾರಿ ನಮ್ಮ ಮೇಲದ, ಅವ್ರ ಮೇಲೆ. ಅದಕ್ಕೆ ಎಲ್ಲರೂ ಸಹಕಾರ ಮಾಡಬೇಕು. ಬ್ಯಾಂಕ್ ನಮ್ದು ಅನ್ಬೇಕು. ಅವ್ರು ಹೇಳಿನ ಬ್ರೋಕರ್ ಮಧ್ಯೆ ಬರ್ಕೊಡ್ಬೇಡ್ರಿ. ಬ್ರೋಕರ್ ಭಾಳ ಜನ ಇರ್ತಾರೆ. ನಿಮ್ಮ ಈಗ ರೈತರು ಇರ್ತೀರಿ, ಅವ್ರು ನಿಮ್ಗೆ ಗೊತ್ತಿಲ್ಲ, ಓದಿಲ್ಲ ನೀವು. ಅಲ್ಲಿ ವಕೀಲ್ ಬಂದೋಗಿ ರೋಟಿ ಮಾಡ್ಕೊಂಬದ ಮೆಡಿಷನ್ ಮಾಡೋದ ಅಂತೇಳಿ ತೊಗೊಂಡು 1000, 2000, 10,000 ರೂಪಾಯಿ ತಿಂತಾರೆ. ಅದ್ರೊಳಗೆ ಬರದೇ ನೀವು ರೈತರಿಗೆ ಕಡಿಮೆ. ಅದ್ರಲ್ಲಿ ಬ್ರೋಕರ್ ತಿಂದ್ರು ಮತ್ತು ಅದು ಸರಿಗೆ ಸಲಹಾ ಮಾಡಿದವ್ರು ಹೇಳಿನ ನಮಸ್ಕಾರ ಮಾಡಿ ನನ್ನ ಮ್ಯಾನೇಜರ್ ಮೊದಲನೇ ಬಂದ ತಕ್ಷಣ ನನಗೆ ಅವ್ರಿಗೆ ಖರ್ಚು ಹೇಳ್ಕೊಡು. ನಿಮ್ದೇನದ ಕೆಲಸ 2 ದಿನದ ಮಾಡ್ಕೊಡ್ತೀವಿ. ಒಂದು 20,000 ರೂಪಾಯಿ ಕೊಟ್ಟಿದ್ರಿ, 2 ಲಕ್ಷ ರೂಪಾಯಿ ಅಂತ ಕೊಡ್ತೀನಿ ಅನ್ನೋದು ಭಾಳ ಜನ ಆಗುತ್ತೆ. ಸತ್ಯದ ಇದೆಯಲ್ಲ, ಇದೆಲ್ಲ ಯಾರು ತಿಳಿಸ್ಕೊಡಲ್ಲ. ಮೊದಲೇ ಹೇಳಿದ್ರು ಅವ್ರು ಬ್ರೋಕರಿಗೆ ನೇರ ಬರಬೇಡ್ರಿ, ಯಾರು ರೈತರು ಅವ್ರಿಗೆ. ಇಂಥ ಮ್ಯಾನೇಜರ್ ಯಾರು ಸಿಗ್ತಾರೆ ನೋಡ್ರಿ, ಅವ್ರು ದೈವ ಅದ. ಅದಕ್ಕೆ ತುಂಬ ನಮ್ಮ ಗ್ರಾಮಸ್ಥರಿಂದ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಜೊತೆಗೆ ಎಲ್ಲ ಸ್ಟಾಫ್ನು ಹಾಗೆ ಇದೆ. ಜನರ ಜೊತೆ ಹಂಗಂದ್ರೆ ಜನರಲ್ಲಿ ಮಿಲನ ಆಗಿ ಕೆಲಸ ಮಾಡುವಂಥ ಯಾವುದಾದ್ರೂ ಬ್ಯಾಂಕ್ ಇದ್ರೆ ನಮ್ಮ ಆಂಧ್ರ ಬ್ಯಾಂಕ್ ಅಂತ ಹೇಳಿ. ಸ್ವಲ್ಪ 2 ನಿಮಿಷ ನನ್ನ ಬಗ್ಗೆನೂ ಹೇಳೋದಿದ್ರು. ಟೈಮ್ ಆಗ್ಯದ, ನೀವು ಭಾಳ ಲೇಟಿನ ಕುಂತ್ರಿ, ಗುರುಗಳಿದ್ದೀರಿ. ನಾನು ನಿಮಗೆಲ್ಲ ಗೊತ್ತದ, ಮೊದಲನೇ ಹಿಡಿದು ನನ್ನ ಕಲ್ಚರ್ ಹಂಗದ. ನಾನು ದುಡ್ಡು ಎಂದೂ ಬೆಳೆಸಿಲ್ಲ, ನನ್ನ ಹೆಸರದ. ನಿಮಗೆಲ್ಲ ಗೊತ್ತದ, ಹಿರಿಯರಿಂದ ನಾನು ಮೇಲೆ ಹೆಚ್ಚಿಗೆ ಹೇಳಾಗ್ತದೆ. ನಿಮ್ಮೊಂದಿನ ಮಕ್ಕಳು ಇದ್ದೇವನು, ನನ್ನ ವ್ಯವಹಾರ ನೋಡ್ತೀರಿ, ನನ್ನ ನಡವಳಿಕೆ ನೋಡ್ತೀರಿ, ಅಡ್ವೈಸರ್ ನೋಡ್ತೀರಿ. ನಮ್ಮ BA, B.Ed, MA, LLB, DLIC ಎಜುಕೇಷನ್ ಇದೆ. ಈ GP ಇದ್ರು ಕೂಡ ನೌಕರಿ ಮಾಡಿ ಕೋಟಿ ಹೋದ್ರೆ ರೊಕ್ಕ ಸಿಗ್ತದೆ ಇಲ್ಲ ಅಂತ ಹೇಳಿ ನಮ್ಮ ಗುರುಗಳು ಹೇಳ್ತಾರೆ. ಅದಕ್ಕೆ ವ್ಯವಹಾರ ಮಾಡಬಾರ್ದು. ಯಾಕಂದ್ರೆ ಒಂದು ಬೇಲ್ ಮಾಡಕ್ಕೆ 200 ರೂಪಾಯಿ ಆಗ್ತದೆ. ನಾನು ಬೇಲ್ ಮಾಡಕ್ಕೆ 2,000 ರೂಪಾಯಿ ತಗೊಂಡಿದ್ದೆ. ಅನ್ಯಾಯ ದುಡ್ಡು. ಒಂದು ಯಾವುದೋ ಒಬ್ರಿಗೆ ಲೀಗಲ್ ನೋಟಿಸ್ ಹಾಕೋದಂದ್ರೆ 200 ರೂಪಾಯಿ ಖರ್ಚೆ ಬರ್ತದೆ. 5,000 ತಗೋತಾನೆ. ಇಷ್ಟು ಇಲ್ಲೀಗಲ್ ಆಗಿ ದುಡ್ಡನ್ನು ಕಳಿಸೋದು ಯಾಕೆ ಅಂತ ನಮ್ಮ ಧರ್ಮದ ಗುರುಗಳು ಹೇಳ್ತಾರೆ. ಯಾಕಂದ್ರೆ ಅಂಬೇಡ್ಕರ್ ಬಸವಣ್ಣ ಇರ್ತಂತ ಒಂದೇಳೆ ಬಸವಣ್ಣ ಅಂಬೇಡ್ಕರ್ ನಮ್ಗೆ ಸಿಕ್ಕಿಲ್ಲ ಅಂದ್ರೆ ನಾವು ಏನೇನೋ ಆಗ್ತಿಲ್ಲ. ಅವರೆಲ್ಲ ಸಿದ್ಧಾಂತ ಸಿಕ್ಕದ ನನಗೆ. ಅದು ಶಾಂತಿ ಮಾರ್ಗ ಕಡೆ ಹೋಯ್ತು. ಎಲ್ಲಾದ್ರೂ ಹೈಸ್ಕೂಲ್ನಲ್ಲಿ ಟೀಚರ್ ಮಾಡಿದ್ರೆ ನನಗೆ ಉಪಜೀವನ ದುಡ್ಡು ಸಿಗ್ತಿತ್ತು ಇಲ್ಲ ಅಂತ ಹೇಳಿ. ನಾನು ದಡ್ಡ ಅಂತಲೂ ಇಲ್ಲ, ಟ್ಯಾಲೆಂಟ್ ಇದ್ದೀನಿ, ಮಲ್ಟಿ ಲೆವೆಲ್ ಟ್ಯಾಲೆಂಟ್ ಅದ ನಾನು. ಅಥವಾ ಲೆಕ್ಚರಿಂಗ್ ಮಾಡಿದ್ರು ಕೂಡ ಯಾವ್ದಾರ ಕಾಲೇಜಲ್ಲಿ ಪೊಲಿಟಿಕಲ್ ಸೈನ್ಸ್ ಅದ, ರಾಜಕೀಯದ ನೀತಿದಾಗ ಪಾಸ್ ಆಗಿ ಮಾಡಿ DLSC ಮಾಡಿದೆ. ಎಲ್ಲ ಲೈಬ್ರರಿ ಸೈನ್ಸ್ ಲೈಬ್ರರಿ ಕೆಲಸ ಮಾಡಿ. ಆದ್ರೂ ಇಷ್ಟೆಲ್ಲ ಇಟ್ಕೊಂಡು ನಾವು ಧಾರ್ಮಿಕ ಕ್ಷೇತ್ರ ನಮ್ಮ ಊರಲ್ಲಿ ನೋಡಿ ಎಷ್ಟು ಡೆವಲಪ್ಮೆಂಟ್ ಆಗ್ಯದ. ಇಡೀ ಇತಿಹಾಸದಾಗ ನಮ್ಮ ಊರು ಏನಾರ ನಮ್ಮ ಊರಿಗೆ ಗೊತ್ತಿಲ್ಲ. ಹೊರಗೆ ದೇಶಕ್ಕೆ ಏನಾರ ಹೆಸರು ಅದ ಅಂದ್ರೆ ನಮ್ಮ ಆಡೋದು ಬುದ್ಧಿಯವರು ಮರ್ಜುನ್ ಸಾಗರ್ ಕೂಡ ನಮ್ಮ ಜೊತೆ ಧರ್ಮದ ಗುರುಗಳಿಗೆ ಬಂದರೆ ಸುಮ್ಮನೆ ನಾವು ಅಲ್ಲಿ ಇಲ್ಲಿ ಅಂತ ಹೇಳ್ಕೊತೀವಿ. ನಮ್ಮ ದೇಶ, ನಮ್ಮ ಆಂಧ್ರ ಹೆಸರು ಶ್ರೀಲಂಕಾ, ಥೈಲ್ಯಾಂಡ್, ಮಲೇಷ್ಯಾ ಮತ್ತು ಅಮೇರಿಕಾ 5 ದೇಶದ ನಮ್ಮ ಆಂಧ್ರ ಹೆಸರು. ಅದು ಬುದ್ಧಿವಾರ ಮತ್ತು ನಮ್ಮ ಹತ್ರ ಕೆಲಸ ಮಾಡಿದ್ದೀನಿ. ನಾನು ಟೂರ್ ಮಾಡಿದ್ದೀನಿ ನೋಡಿ. ನಾನು ಅಧ್ಯಯನಕ್ಕಾಗಿ ಧಾರ್ಮಿಕವಾಗಿ ಹೋಗಿಲ್ಲ. ಉಪಜೀವನಕ್ಕೆಲ್ಲ ನಮ್ಮ ತಮ್ಮ ಟೇಲರಿಂಗ್ ಇಟ್ಕೊಂಡ್ರೆ ನಮಗೆಲ್ಲ ಊಟ ತಿಂಡಿ ಅವ್ರು ವ್ಯವಸ್ಥೆ ಮಾಡ್ತಾರೆ. ಅದನ್ನ ಉಪಜೀವನಕ್ಕೆ ಏನಾದ್ರು ಕೆಲಸ ಮಾಡಿದ್ರೆ ಎಲ್ಲರೂ ಇಲ್ಲ. ಸಮಾಜದಲ್ಲಿ ಯಾರು ಸಣ್ಣದು ಇಟ್ಕೊಂಡು ಒಂದು ಪೊಲೀಸ್ ಸ್ಟೇಷನ್ಗೆ ಹೋದ್ರು ಯಾರು ಬಂದು 300 ರೂಪಾಯಿ ತಗೊಂಡು ನನ್ನ ಗಾಡಿ ಹೋಗ್ತಾರೆ. ಅದು ಸೋಷಿಯಲ್ ವರ್ಕ್. ಸೋಷಿಯಲ್ಗೆ ವಿಶಾಲವಾದ ವ್ಯಾಪ್ತಿ ಅದ. ಯಾವುದೇ ಇಲ್ಲಿ ಯಾರೇ ಹೆಣ್ಮಕ್ಳು ಬಂದು ತೊಗೊಂಡು ರೊಕ್ಕ ತುಂಬಿಕೊಡೋದು, ಬರೆಯಲ್ ಬರೋ ಮಗ ಅಂತ ಸೈನ್ ಮಾಡೋದು, ಅದು ಸೋಷಿಯಲ್ ವರ್ಕ್. ಇಲ್ಲಿ ಏನೋ ಪುನಃ ಇಲ್ಲ. ಸೋಷಿಯಲ್ ವರ್ಕ್ ಇಷ್ಟೇ ಅದ ವ್ಯಾಪ್ತಿ ಅಂತ ಹೇಳಿಲ್ಲ, ವಿಶಾಲವಾದ ವ್ಯಾಪ್ತಿ ಅದ. ಯಾವುದೂ ಬರ್ತದೆ. ಒಂದು ಬಸ್ಸಿಗೆ ನಿಂತು ಒಂದು ಹುಡುಗಿ ಬೋರ್ಡ್ ಕೇಳಿದ್ವಿ, ಅಲ್ಲಿ ಉತ್ತಮ ಹೇಳಿದ್ರೆ ಅದು ಸೋಷಿಯಲ್ ವರ್ಕ್. ಅಂದ್ರೆ ಸಾಮಾನ್ಯವಾಗಿ ಹೇಳ್ತಾ ಇದ್ದೀವಿ ಸೋಷಿಯಲ್ ವರ್ಕ್ ಅಂದ್ರೆ ಏನು ಅಂತ. ಅಂದ್ರೆ ಇಲ್ಲಿ ನಡ್ಕೊಂಡು ನಾವು ದೊಡ್ಡ ಹೈಕೋರ್ಟಿಂತಾನೆ NB ಕೇಸಸ್ ಇರ್ತಾವೆ ಸೋಷಿಯಲ್ದಾಗ, ಸಣ್ಣ ಚೋಟ ಮಟ್ಟ ಅವೆಲ್ಲನೂ ಮಾಡ್ಕೊತ ಬಂದಿದ್ದೀವಿ. ಅದು ಇದರಲ್ಲಿ ನೀವು ನೋಡಿರಿ, ಉಪಜೀವನಕ್ಕೆ ಡಾಕ್ಟರೇಟ್ 3 ನಮ್ಗೆ ಸಿಗ್ತದೆ. ಒಂದು ಸಂಶೋಧನೆ ಮಾಡಿದ್ರು ಡಾಕ್ಟರೇಟ್ ಸಿಗ್ತದೆ, ಇಲ್ಲಾಂದ್ರೆ ಉಪಜೀವನಕ್ಕಾಗಿ ಮೆಡಿಕಲ್ ಮಾಡಿದ್ರು ಡಾಕ್ಟರೇಟ್ ಸಿಗ್ತದೆ. ಜೊತೆಯಲ್ಲಿ ಒಂದು ಗೌರವಪೂರ್ವಕವಾಗಿ ನಾನು ಪಡ್ಕೊಂಡಿದ್ದಲ್ಲ, ಕೊಟ್ಟಿದ್ದದ ನಾನು. ನೀವು ನಮ್ಮೂರಾಗೂ ಡಾಕ್ಟರ್ ಎಷ್ಟು ಮಂದಿ ಆಗ್ಯಾರ, ಅವ್ರಿಗೆ ಯಾರ್ಯಾರು ಮಾನ್ ಸನ್ಮಾನ ಆಗ್ಯದ. 1 ತಿಂಗಳಿಂದ ನಾನು ಖಂಡೇ ಇಲ್ಲ ಟೋಟಲ್. ಬೀದರ್ ಜಿಲ್ಲೆ ಅಲ್ಲ, ನೀವು ನೋಡಿದ್ರೆ ವಾಟ್ಸಪ್ ಫೇಸ್ಬುಕ್ ಮಾಡ್ತೇವೆ. ಯಾಕೆ ಇಷ್ಟು ಸನ್ಮಾನ ಗೌರವ ಆಗ್ತದೆ ಅಂದ್ರೆ ಸೋಷಿಯಲ್ಗೆ ತ್ಯಾಗ ಮಾಡಿನ ಕಡೆ, ಸ್ಯಾಕ್ರಿಫೈಸ್ ಮಾಡಿನ ಕಡೆ. ಯಾರು ನಿಸ್ವಾರ್ಥದಲ್ಲಿ ಯಾರು ಕೆಲಸ ಮಾಡ್ತಾರೋ ಅವ್ರಿಗೆ ಈ ಗೌರವ ಸಿಗ್ತದೆ. ಸುಮ್ಮನೆ ಸಿಗಲ್ರಿ. ಏನೋ ಸಾಧನೆದಾಗ ಕೊಡ್ತಾರಲ್ಲ. ಮತ್ತು ಅದೇನು ಯಾರ ನಾವೊಬ್ಬ ರಾಜಕೀಯ ಯಾವುದೇ ಪಕ್ಷದ ಮೆಂಬರ್ನೂ ರಾಜಕೀಯ ರೆಕಮೆಂಡ್ ಮಾಡಿ ತಗೊಳ್ಬೋದು ಅಂತ ಹೇಳಿ ನಾನು ಯಾರೋ ಒಬ್ಬ ರಾಜಕೀಯ ನೀಡುವ ಯಾವುದೋ ಒಂದು ಪ್ರಾಥಮಿಕ ಸದಸ್ಯರು ಯಾವ ಪಕ್ಷದ ಅದೇ ನೀವು ಹೇಳಿ ಯಾವುದೋ ಪಕ್ಷದ ಪ್ರಾಥಮಿಕ ಸದಸ್ಯರು ಯಾವ್ದ್ರೂ ಇಲ್ಲ. ಪಕ್ಷದ ರೆಕಮೆಂಡ್ ಇದ್ರೆ ಸಿಗ್ಬೋದಾಗಿತ್ತೇನೋ. ನನ್ನ ಪಕ್ಷದ ರೆಕಮೆಂಡ್, ನನ್ನ ಟ್ಯಾಲೆಂಟ್ ನನಗೆ ಅದು ಸಿಕ್ಕ. ಅದು ಇಲ್ಲಿಂದ ಅಲ್ಲ, ನಮ್ಮ ಊರ ಇತಿಹಾಸ. ಅದು ನನಗೆ ಸಿಕ್ಕದ ಅಂತ ನೀವು ಹೇಳ್ತೀರಿ, ನನಗೆ ಅಲ್ಲ ಸಿಕ್ಕಿರೋದು. ನಮ್ಮ ಊರಿಗೆ ಸಿಕ್ಕ, ನಮ್ಮ ಊರು ಹೆಮ್ಮೆ ಪಡ್ಬೇಕಾಗ್ಯದ. ಯಾಕಂದ್ರೆ ಈ ಊರಿನ ಮಗ ಇದ್ದೀನಿ, ಇಲ್ಲಿನ ಮಣ್ಣು ಅನ್ನ ನೀರು ತಿಂತೀನಿ. ಈ ಊರಿಗೆ ಸಿಕ್ಕದು ಸರಿ ಗೊತ್ತಿಲ್ಲ ಏನದ ಅಂತ ಹೇಳೋದ್ರ ಬಗ್ಗೆ. ಡಾಕ್ಟರೇಟ್ ಅಂಬದಿ ಈಗ ಅದು ಗಂಧನೇ ಗುಣ ಇರ್ತೊಡೆ ಮಂದಿ. ಈಗ ಅದ್ರ ಸುಗಂಧನೇ ಗುಣ ಇಲ್ಲ ಡಾಕ್ಟರೇಟ್ ಅದು. ಸುಮ್ಮನೆ ಇಲ್ಲ ಜಿಲ್ಲಾ ಮಟ್ಟದ ಯಾವುದೋ ಹೂವಿನ ಸರ ಆಗ್ತದೆ, ಇದೇ ಗುಣ ಅದ. ಡಾಕ್ಟರೇಟ್ ಏನಾಯ್ತದ ಅಂತ ಗೊತ್ತಿಲ್ಲ. ಅವ್ರು ಗುರ್ತು ಸರ್ ಹಿರಿಯರು ಬಂದು ನಾನು ಡಾಕ್ಟರೇಟ್ ಅವ್ರು ಗುರ್ತಿಸ್ಯಾರ. ಅವ್ರ ಮ್ಯಾನೇಜರ್ ಆಫೀಸ್ ಅವ್ರನ್ನೂ ಮಾಡಿಲ್ಲ. ಅವ್ರು ದೊಡ್ಡ ಮ್ಯಾನೇಜರ್ ಹೇಳಿದ್ರೆ ಅವ್ರಿಗೆ ಗೊತ್ತಾಗಿಲ್ಲ. ನಾ ಅವ್ರಿಗೆ ಸನ್ಮಾನ ಮಾಡ್ನು ಅಂತ ಹೇಳಿದ್ರು. ಮತ್ತೆ ಎಂದು ಸನ್ಮಾನ ಮಾಡಕ್ಕೆ ನಾ ಎಂದೂ ಇಷ್ಟಪಟ್ಟಿದ್ದೆ. ಯಾಕಂದ್ರೆ ಇನ್ನೊಂದ್ರೆ ಪ್ರೇರಣೆ ಆಗಿರ್ತದೆ ಸಮಾಜದಾಗ ಕೆಲಸ ಮಾಡೋದು. ಅದು ನ್ಯಾಷನಲ್
ನಾವೆಲ್ಲ ಫೇಸ್ಬುಕ್ನಾಗ ಹೋಗಿನಿ, ಯಾಕಂದ್ರೆ ಸುಮ್ಮನೆ ಅಲ್ಲಿ ಇಲ್ಲಿ ಅಂದರೆ ಜನ ಮಾತಾಡ್ತಾರೆ ಅಂತೇಳಿ ಟೋಟಲಿ ಹಾಕ್ಬಿಟ್ಟಿನಿ. ಅದು ಮೆಮೊರಿಟಮ್ ಬಿ ಹಾಕ್ಬಿಟ್ಟಿನಿ ಮತ್ತು ಸರ್ಟಿಫಿಕೇಟ್ನು ಹಾಕ್ಬಿಟ್ಟಿನಿ. ಇಂಟರ್ನ್ಯಾಷನಲ್ ಅಪ್ರೂವ್ಡ್ ISO ಸರ್ಟಿಫಿಕೇಟ್ ಯಾವುದು ಸಿಗ್ತದೆ ಅಂದ್ರೆ ಎಲ್ಲ ಮತ್ತೆ ಡಾಕ್ಯುಮೆಂಟ್ಸ್ ಯಾವುದಕ್ಕೆ ಇರ್ತದೆ ಆ ಯೂನಿವರ್ಸಿಟಿ ಸಿಗ್ತದೆ. ಯುನೈಟೆಡ್ ನೇಷನಲ್ ಆಫ್ ಜಿನೋವಾ ಇಂಟರ್ನ್ಯಾಷನಲ್ ಅದದು ನ್ಯಾಷನಲ್ ವಿರ್ಚುವಲ್ ಯೂನಿವರ್ಸಿಟಿ ಫಾರ್ ಪೀಸ್ ಆ್ಯಂಡ್ ಎಜುಕೇಷನ್ ಸೊಸೈಟಿ. ಅದರ ಬ್ರಾಂಚ್ ಎಲ್ಲದ ಅಂದ್ರೆ ಡೆಲ್ಲಿಗೆ ಅದ, ಡೆಲ್ಲಿನಿಂದ ಬೆಂಗಳೂರು ಭಾರತೀಯ ವಿದ್ಯಾಭವನ್ ಅಂತೇಳಿ ಬ್ರಾಂಚ್ ಅದ. ಅಲ್ಲಿಂದ 3 ಥೈಲ್ ನಮ್ಮ 3 ಹೆಸರು ಅದ, ಜೊತೆಯಲ್ಲಿ ನನ್ನ ಹೆಸರು. ನಮ್ಮ 3 ಹೆಸರು ಅದ, ನನ್ನ ಹೆಸರಲ್ಲ. ಸೋಷಿಯಲ್ ವರ್ಕ್ದಾಗ ಯಾರಿಗೂ ಈಗ ಬಾಲ್ಕಿ ಪಡೆದೊಬ್ಬರಿಗೆ ಸಿಕ್ಕದ, ಗೊತ್ತದಪ್ಪ ನಮ್ಮ ಸಿಕ್ಕದ, ರಾಜಕೀಯದೆಲ್ಲ ರೆಕಮೆಂಡ್ ಅದ, ಇನ್ಫ್ಲೂಯೆನ್ಸ್ ಅದ. ಅದು ಗುಲ್ಬರ್ಗ ಯೂನಿವರ್ಸಿಟಿ ಮಾತ್ರ. ನನ್ನ ಆಂಧ್ರಕ್ಕೂ ಹೋಗ್ಲಿ, ತಮಿಳು ಹೋಗ್ಲಿ, ಡೆಲ್ಲಿ ಹೋಗ್ಲಿ, ಎಲ್ಲೂ ಹೋದ್ರೂ ಕೂಡ ನನಗೆ ಹೆಸರು. ಈಗ ಅಂಬೇಡ್ಕರ್ PhD ಮಾಡೋದ್ರೆ ಲಂಡನ್ಗೆ ಹೋಗಿ ತಂದಿರಬೇಕು. ನಾನು ಕೂಡ ಯುನೈಟೆಡ್ ನೇಷನಲ್ ಆಫ್ ಜಿನೋವಿನಿಂದ ಹೋಗ್ತೀನಿ, ನಾನು ಡೆಲ್ಲಿ ಅದ. ಆದ್ರೆ ನಮ್ಮ ಊರ್ದಾಗ ಯಾಕಂದ್ರೆ ನಮ್ಮ ಊರು ಬಡ ವ್ಯಕ್ತಿ, ಸಾಮಾನ್ಯ ವ್ಯಕ್ತಿ ಒಂದು ಹೊತ್ತಿನ ಇವರೆಲ್ಲ ಭಾಳ ನೋಡಿದ್ರೆ ಒಂದು ಹೊತ್ತಿನ ಊಟ ಸಿಗೋದು, ಒಂದು ಮಗ ಕೂಡ ಅಪ್ಡೇಟ್ ಮಾಡಿ ಅಂದ್ರೆ ನಿಮ್ಗೆ ಗೌರವ ಬರಬೇಕು, ನನಗಲ್ಲ. ನಮ್ಮ ಊರಿಗೆ ಗೌರವ ತಂದು ಕೊಟ್ಟಿನ ನನಗಲ್ಲ. ಅದು ಸೋಷಲ್ದಲ್ಲಿ ಸಮಾಜ, ಯಾಕಂದ್ರೆ ಸೋಷಲ್ ವಿಶಾಲವಾದ. ಮತ್ತಲ್ಲ ಆ ಡಾಕ್ಯುಮೆಂಟ್ಸ್ TV-ನಾಗ ನೋಡಿ ನೀವು ಮಾಡಿದ್ರೆ ಅದರ ಡಾಕ್ಯುಮೆಂಟ್ಸ್ ಹಾಕ್ಯಾರ. ನಾನು ಏನೇನು ಮಾಡಿದ್ದೀನಿ 1994 ಸಾಕ್ಷರತಾ ಇತ್ತು. ಕೆ ರತ್ನಪುರ DC ಇದ್ರು. ಸಾಮಾನ್ಯ ನಮ್ಮ ಅರ್ಜುನ್ ಸಾಗರ್ ಅವ್ರ ಮಾರ್ಗದರ್ಶನ ಭಾಳ ಇತ್ತು. ನಾನು ಯಾಕಂದ್ರೆ ಸಾಕ್ಷರತಾ ಹೋಯ್ತು ಅವ್ರಿಗೆ ಕೂಡ ಸ್ವಯಂ ಸೇವಕ ಮಾಡಂತೇಳಿ ನಾನು 7 ಜನರಿಗೆ 7ನೇ ಕ್ಲಾಸಿಗೆ ಪಾಸ್ ಮಾಡಿ ಕೂರಿಸಿ. ಅದು ನನ್ನ ಸಾಧನೆ ಇಲ್ಲ. ಆವಾಗ ನಾನು ಸಾಕ್ಷರತಾ ರತ್ನ ಅಂತ ಹೊಡ್ಕೊಟ್ಟೆ. ಆವಾಗ HD ದೇವೇಗೌಡರು ರಾಷ್ಟ್ರದ ಇದು ಮುಖ್ಯಮಂತ್ರಿ ಇರ್ಬೋದು. ಆ ಸರ್ಟಿಫಿಕೇಟ್ ಒಂದು ದೊಡ್ಡ ಕೆಲಸ ಮಾಡ್ಯಾರ. ಕೆಲವರು ಅಂದ್ರೆ ಈ ಸರ್ಟಿಫಿಕೇಟ್ ಏನು ಮಾಡೋದು, ನಾನು ಸ್ಪೋರ್ಟ್ದಾಗ ಎಲ್ಲ ನೀವು ನೋಡಿದ್ರಿ. ನಾನು ಸ್ಟೇಟ್ ಲೆವೆಲ್ ಕಬಡ್ಡಿ ಪ್ಲೇಯರ್ ಸ್ಟೇಟ್. ಆವಾಗ ಟೈಮಿಗೆ ಕಬಡ್ಡಿ ಇರ್ತಿತ್ತು ಅಂದ್ರೆ ನಾನು ಕಬಡ್ಡಿ ಪ್ಲೇಯರೇ ಆಗಿರ್ತೀನಿ. ನಮ್ಮ ಊರ್ಲಿಂದ ಅಲ್ಲಿ ತನಕ ನಾನು ಮಾಡೀನಿ. ಡಾಕ್ಟರ್ ಅಬ್ದುಲ್ ಕಲಾಂ ಆಜಾದ್ ಇಲ್ಲೇ ಕೊಟ್ಟರು ಗುಲ್ಬರ್ಗ. ಡಾಕ್ಟರ್ ಅಂಬೇಡ್ಕರ್ ಹುಟ್ಟಿದ ಸ್ಥಳದಲ್ಲಿ ಅಂಬೇಡ್ಕರ್ ಉತ್ಕೃಷ್ಟ ಸೇವಾ ಸಮಿತಿ ಅವಾರ್ಡ್ ಸಿಕ್ಕದ ನನಗೆ. ಜೊತೆ ಒಂದು ರಾಷ್ಟ್ರೀಯ ಅವಾರ್ಡ್ ಇತ್ತು ಬೆಂಗಳೂರಿನಲ್ಲಿ, ಧಮ್ಮ ರತನ ಸೇವಾ ಸಂಘ. ಶ್ರೀಲಂಕಾದಲ್ಲಿ ಸಂಘ ರತನ ಸೇವಾ ಸಂಘ ಅಂದರೆ ಜನರನ್ನ ಸೇರಿಸಿ ಕೆಲಸ ಮಾಡೋದು ಅಂತ ಅವಾರ್ಡ್ ಕೊಡ್ತಾರೆ. ಮತ್ತೆ ಗುಲ್ಬರ್ಗ ಪ್ರಕಾಶ್ ಅಂದ್ರು ಕೊಟ್ಟರು, ಮೊನ್ನೆ ಸಿದ್ಧಾರ್ಥ ಧಮ್ಮ ರತನ ಅವಾರ್ಡ್ ಕೊಟ್ಟರು. ಧಾರ್ಮಿಕ ಕೆಲಸ ಮಾಡಿದ್ರೆ ರತ್ನ ಅಷ್ಟೇ ಅಲ್ಲ, 51 ಅವಾರ್ಡ್ ಅವ ನನಗೆ ಹೇಳ್ಕೊಂಡಿಲ್ಲ. ಸ್ಪೋರ್ಟ್ ಥರ ಒಂದು 110 ಅವಾರ್ಡ್. ಇವರೆಲ್ಲ ಭಾಳ ಬಲ್ಲೋರು ಇದ್ದೀರಿ, ಎಲ್ಲ ನನ್ನ ಹುಡಿನೋರು ಇದ್ರಿ, ಇಲ್ಲೇನು ಹೆಚ್ಚಿಗೆ ಹೇಳ್ಕೊಬೇಕಾರೆ ನಾನು ಚಟುವಟಿಕೆ ನೋಡ್ತಾ ಇರ್ತೀನಿ, ದಿನ ಥರ ಏನು ಮಾಡ್ತಿದ್ದೆ. ಬಟ್ ಇವೆಲ್ಲ ನಿಸ್ವಾರ್ಥ ಮಾಡಿದ್ರೆ ಮಾತ್ರ ಅದು ಏನೋ ಒಂದು ಸೇವೆ ಮಾಡಿದೆ. ನಿಮ್ಗೆ ಬೇರೆಲ್ಲ ಅವಕಾಶ ಮಾಡಿದೆ. ಗ್ರಾಮ ಪಂಚಾಯತ್ ಸದಸ್ಯನೂ ಕೂಡ ನೀವೇ ಆಯ್ಕೆ ಮಾಡಿರಿ, ನಾನು ಆಯ್ಕೆ ಮಾಡಿದೆ. ರಾಜಕೀಯ ಮೆಂಬರ್ ಇಲ್ಲ, ನಾವು ಓಟಿಗೆ 100 ಓಟ್ ಇಲ್ಲ, ಅದಕ್ಕೆ ಕಡಿಮೆ ಒಂದು ಮಿಸ್ ಎಲ್ಲ ಜನರದ್ದು ಓಟ್ ಆಯಿತು. ನಮ್ಮ ಮನೆಯಲ್ಲಿ ಮಾಡಿ ಅದನ್ನು ಕೂಡ ಅವಕಾಶ ಮಾಡಿಕೊಟ್ಟು ಪಂಚಾಯತಿಗೆ ಎಲ್ಲ ಕೆಲಸ ಮಾಡೋದು, ಅದನ್ನೂ ಒಂದು ನನಗೆ ಹೆಲ್ಪ್ ಆಗಿದೆ. ಸಣ್ಣ ಸಣ್ಣ ಹಿಡ್ಕೊಂಡು ದೊಡ್ಡ ಎಲ್ಲ ಮತ್ತಿಲ್ಲ ನನಗೆ ಅವಕಾಶ ಮಾಡಿಕೊಟ್ಟಿರಿ, ಅದು ಉಳಿದವ್ರು ಮಾಡ್ಕೊಟ್ರಿ. ಸಮಾಜ ಸೇವೆ ಮಾಡೋಕೆ ಅವಕಾಶ ನನ್ನ ಮತ್ತೆ ಮನಸ್ಸಿಗೆ ಇತ್ತು ಅಂದ್ರೆ ಮಾಡೋಕೆ ಅವಕಾಶ ಮಾಡ್ಕೊಡೋದ್ರೆ ಯಾರು ಸಿಗ್ತದೆ, ಅದು ಉಪಯೋಗ ಮಾಡ್ಕೊಂಡ್ರಿ. ಆದ್ರೆ ಇದು ನನ್ನ ಗೌರವ ಅಲ್ಲ, ನಿಮ್ಮ ಗೌರವ ಅದ, ಊರ ಗೌರವ ಅದ, ಅವ್ರ ಇತಿಹಾಸದ ಅಭಿಮಾನ ಅದ. ಇಂಥ ವ್ಯಕ್ತಿ ನಿಮಗೆ ಸಿಕ್ಕಿದಂತೆ ಅದಕ್ಕೆ ನಾನು ನೀವು ಕರ್ಕೊಂಡು ಬಂದು ಸನ್ಮಾನ ಮಾಡಿದ್ರಿ. ಸಾಯಿವರೆಗೂ ನೀವು ಚದುರಣೆ ಇರ್ತೀನಿ ಊರಿಗೆ. ಮತ್ತು ಇನ್ನೂ ಕೂಡ ನಾನು ಜವಾಬ್ದಾರಿ ಹೆಚ್ಚಿಗೆ ಜವಾಬ್ದಾರಿ ಕಮ್ಮ ಏನಪ್ಪ ಸೋಷಲ್ದಾಗ ಅಪ್ಡೇಟ್ ಕೊಟ್ಟಿನಿ, ಸೋಷಲ್ ಕೆಲಸಕ್ಕೆ ಬರಲಿಲ್ಲ ಅಂತ ಒಬ್ಬ ಹೆಣ್ಮಗಳು ಅಲ್ಲಿ ಹೋಗಿ ವಿಶೇಷದಲ್ಲಿ ಇನ್ಫಾರ್ಮ್ ಮಾಡ್ಬೋದು. ನಾನು ಅದ್ರಾಗೆ ಅವಾರ್ಡ್ ತೊಗೊಂಡಿದ್ದೀನಿ, ಸೋಷಲ್ ವರ್ಕ್ ಬರಲ್ಲ ಅಂತ ನೀವು ಕೇಳಿದ್ರೆ ನನಗೆ ಅವಮಾನ ಆಗ್ತದೆ. ಅದಕ್ಕೆ ಇನ್ನೂ ಕೂಡ ಜವಾಬ್ದಾರಿ ಹೆಚ್ಚಿಗೆ ನಿಮ್ಮಂತರ ಹುಡುಗ ಇಲ್ಲೇ ಉಳಿದುಕೊಂಡು ನನ್ನೂ ಕೂಡ ಏನು ಬೇಕಂದ್ರೆ ನೀವು ನನ್ನ ಸೇವೆ ತಿಳ್ಕೊಂಡ್ರೆ ನಮ್ಮ 3 ಹೆಸರು ಹೆಚ್ಚಿಗೆ ಆಗ್ಯದ. ಅದಕ್ಕಾಗಿ ಎಲ್ಲರಿಗೂ ಮತ್ತೊಂದು ಸಲ ಊರಿನ ಗ್ರಾಮಸ್ಥರಿಗೆ ಹಿರಿಯರಿಗೆ ಚಿರಋಣಿಯಾಗಿದ್ದೀನಿ. ಜೊತೆಯಲ್ಲಿ ಬ್ಯಾಂಕಿನ ಅಧ್ಯಕ್ಷ ಮ್ಯಾನೇಜರ್ ಅವರಿಗೂ ಮತ್ತು ಎಲ್ಲ ಸಿಬ್ಬಂದಿಗಳು ಕೂಡ ನನ್ನ ಜೀವಂತವರೆಗೂ ನಾನು ಚಿರಋಣಿಯಾಗಿರ್ತೀನಿ ಅಂತ ನಾನು ಮಾತು ಕೊಡ್ತೇನೆ. ಜೈ ಭಾರತ್.